ಗಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಹಿಂದೆ ನಾನು ವಶೀಕರಣ ಮಂತ್ರ ತೊಗೊಂಡು ಬಂದಿದ್ದೀನಿ. ಇದನ್ನು ಏನಾದರೂ ನೀವು ಕರೆಕ್ಟಾಗಿ ಮಾಡಿದ್ದೆ ಆದಲ್ಲಿ ನೀವು ಯೋಚನೆ ಕೂಡ ಮಾಡಿರಲ್ಲ. ಕೇವಲ 21 ಸಾರಿ ಈ ಮಂತ್ರ ಪಠನೆ ಮಾಡಿದರೆ ಸಾಕು, ಹೇಳ್ತಿದ್ದಾಗೇ ಅವರು ನಿಮಗೆ ವಶೀಕರಣ ಆಗ್ತಾರೆ. ಏಕೆಂದರೆ ಇದು ಅಘೋರಿ ವಿಧಾನ ಇದೆ. 1 ಗಂಟೆಯ ಒಳಗಡೆ ತಡಪಡಿಸ್ತಾ ಅವರೇ ನಿಮಗೆ ಫೋನ್ ಮಾಡ್ತಾರೆ. ಇದನ್ನು ಹೇಗೆ ಮಾಡೋದು, ಯಾವತ್ತು ಮಾಡೋದು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹೇಗೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಬನ್ನಿ, ಈ ಕ್ರಿಯೆಯನ್ನು ನೀವು ಗುರುವಾರದ ದಿನ ಮಾಡಬೇಕಾಗುತ್ತೆ. ಗುರುವಾರದ ದಿನ ದಿಕ್ಕು ಬಂದು ಉತ್ತರ ದಿಕ್ಕು, ಸಮಯ ಬಂದು ಸಂಜೆ 4ರಿಂದ 6 ಒಳಗಡೆ ಈ ಕ್ರಿಯೆಯನ್ನು ಮಾಡಬೇಕು. ಈ ಕ್ರಿಯೆ ಮಾಡೋದಕ್ಕೆ ಏನೆಲ್ಲ ಬೇಕು? ಒಂದು ಕುಡಿಕೆ ಬೇಕಾಗುತ್ತೆ, ಒಂದು ಫೋಟೋ ಬೇಕಾಗುತ್ತೆ, ಮತ್ತು ಒಂದು ಪೆನ್ನು ಬೇಕಾಗುತ್ತೆ. ಹಾಗೆ ಕುಡಿಕೆಯನ್ನು ಕಟ್ಟೋದಕ್ಕೆ ಒಂದು ಕಪ್ಪು ಬಟ್ಟೆ ಬೇಕಾಗುತ್ತೆ. ಮತ್ತು ಹುಡುಗ ಏನಾದರೂ ಹುಡುಗಿಗೋಸ್ಕರ ಈ ಕ್ರಿಯೆ ಮಾಡ್ತಾಯಿದ್ರೆ ಹುಡುಗಿದು ಕೆಂಪು ಹಣೆಬೊಟ್ಟು ಬರುತ್ತೆ, ಒಂದು ಹಣೆಬೊಟ್ಟು ಬೇಕಾಗುತ್ತೆ. ಅಥವಾ ಹುಡುಗಿ ಏನಾದರೂ ಹುಡುಗನಿಗೋಸ್ಕರ ಈ ಕ್ರಿಯೆ ಮಾಡ್ತಾಯಿದ್ರೆ ಒಂದು ಉಂಗುರ ಬೇಕಾಗುತ್ತೆ. ಚಿನ್ನದ್ದು ಬೆಳ್ಳಿದು ಹಂಗೇನಿಲ್ಲ, ಹಿತ್ತಾಳೆದು ಯಾವುದು ಬೇಕಾದರೂ ಆಗುತ್ತೆ ಉಂಗುರ, ಆಯಿತಾ? ಇಷ್ಟು ಸಾಮಗ್ರಿ ಬೇಕಾಗುತ್ತೆ. ಇಷ್ಟನ್ನು ತೆಗೆದುಕೊಂಡು ಗುರುವಾರ ಗೋಧೂಳಿಯ ಸಮಯದಲ್ಲಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಮೊದಲಿಗೆ ಫೋಟೋ ಹಿಂಭಾಗದಲ್ಲಿ ಅವರ ಹೆಸರನ್ನು ಬರೆಯಿರಿ. ಅದರ ಕೆಳಗಡೆ ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಬರೆಯಿರಿ. ಬರೆದು ಆದ ಮೇಲೆ ಅದನ್ನು ಕುಡಿಕೆಯಲ್ಲಿ ಹಾಕಿ ಆದ ಮೇಲೆ ಹುಡುಗ ಆಗಿದ್ದರೆ ಹುಡುಗಿ ಮಾಡ್ತಾಯಿದ್ರೆ ಹಣೆಬೊಟ್ಟನ್ನು ಅದರ ಒಳಗಡೆ ಹಾಕಿ, ಅಥವಾ ಹುಡುಗಿ ಮಾಡ್ತಾಯಿದ್ದು ಹುಡುಗ ಬೇಕು ಅಂತ ಇದ್ದರೆ ಉಂಗುರವನ್ನು ಅದರ ಒಳಗಡೆ ಹಾಕಿ ಅದನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಇವಾಗ ನಾನು ಏನು ಮಂತ್ರ ಕೊಡ್ತೀನೋ ಈ ಮಂತ್ರವನ್ನು 108 ಸಾರಿ ಪಠನೆ ಮಾಡಿ. 108 ಸಾರಿ ಪಠನೆ ಮಾಡಿ ಮುಗಿದ ಮೇಲೆ ಉಫ್ ಅಂತ ಅಭಿಮಂತ್ರಿಸಿ ಅದರ ಬಾಯಿಯನ್ನು ಕಟ್ಟುಬಿಡಿ. ಬಾಯಿಯನ್ನು ಕಟ್ಟಿ ಆದ ಮೇಲೆ ಅದನ್ನು ತೆಗೆದುಕೊಂಡು ಹೋಗಿ, ಸಾಧ್ಯವಾದರೆ ಅವತ್ತಿನ ದಿನ ನಿಮ್ಮ ಮನೆಯಲ್ಲೇ ಅದನ್ನು ಇಟ್ಟುಕೊಳ್ಳಿ. ಅದರಲ್ಲೂ ನೀವು ಮಲ್ಕೊಳ್ಳುವ ಜಾಗ ನಿಮ್ಮ ತಲೆ ಹತ್ರ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಮರುದಿನ ಅದನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರೂ ಒಂದು ನಿರ್ಜನ ಪ್ರದೇಶ, ಸ್ನೇಹಿತರೆ, ನಿರ್ಜನ ಪ್ರದೇಶ ಅಂದರೆ ಯಾರು ಓಡಾಡದೇ ಇರೋ ಜಾಗ, ಅಂಥ ಜಾಗದಲ್ಲಿ ಮಣ್ಣಿನಲ್ಲಿ ಊತಿ ಬಂದುಬಿಡಿ ಸಾಕು. ಆಮೇಲೆ ನೋಡಿ ಚಮತ್ಕಾರ, ಅದನ್ನು ಯಾವಾಗ ಊತು ಬರ್ತೀರೋ ಊತು ಬಂದ ಕೇವಲ 1 ಗಂಟೆಯ ಒಳಗಡೆ ಅವರೇ ತಡಪಡಿಸ್ತಾ ನಿಮ್ಮ ಹತ್ರ ಮಾತಾಡಬೇಕು ಅಂದ್ಬಿಟ್ಟು ನಿಮಗೆ ಫೋನ್ ಮಾಡ್ತಾರೆ. ಅದಕ್ಕೆ ಮಂತ್ರ ಹೀಗಿದೆ: ಓಂ ರೀಂ ಕ್ರೀಂ ಸಂಮೋಹನಾಯ ಅಮುಕಿ ಓಂ ಫಟ್ ಸ್ವಾಹ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ರೀಂ ಕ್ರೀಂ ಸಂಮೋಹನಾಯ ಅಮುಕಿ ಓಂ ಫಟ್ ಸ್ವಾಹ. ಅಮ್ಮುಕಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸಿಕೊಳ್ತಾ ಈ ಕ್ರಿಯೆಯನ್ನು ಮಾಡಿದ್ದೆ ಆದಲ್ಲಿ ನೀವು ಯೋಚನೆ ಕೂಡ ಮಾಡಿರಲ್ಲ, ಆ ರೀತಿ ಫಲಿತಾಂಶ ನಿಮಗೆ ಸಿಗುತ್ತೆ.